ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ. ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಲಾಗ ಮುಂಜಾನೆಯಿಂದ ಸ್ಟಾರ್ಟ್ ಮಾಡೀನಿ. ಈಗ ನಾನು ಏನು ಮಾಡತ್ತನಪ್ಪ ಅಂದ್ರೆ ಬಾಕ್ಸ್ ನೋಡ್ರಿ, ಇದ ಕ್ಲೀನ್ ಮಾಡ್ಕೊಳತ್ತನ. ಇದ್ರೊಳಗೆ ನಾವು ರೇಷನ್ ಇಟ್ಟಿರ್ತನ. ಅದು ಭಾಳ ದಿನ ಆಗಿತ್ತು, ಸ್ವಚ್ಛ ಮಾಡಿದ್ದಿಲ್ಲ. ಅದಕ್ಕೆ ಇವತ್ತು ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ಸಾಮಾನೆಲ್ಲ ಚಲೋ ತಂಗಿ ಜೋಡಿಸ್ಕೋಬೇಕಂತ ಹೇಳಿ ಮಾಡಾಕತ್ತನ. ಆರಾಧ್ಯ ಅಕ್ಕು ಅಂತರೂ ಸ್ಕೂಲ್ಗೆ ಹೋದರು. ಅವ್ರನ್ನ ಸ್ಕೂಲ್ ಕಳಿಸಿ ಬಂದ ನಮ್ಮ ಮನೆಯವ್ರಿಗೆ ನಾಷ್ಟಾತಿ ಮಾಡಿಕೊಟ್ಟ ಅವರು ಡ್ಯೂಟಿಗೆ ಹೋದ ನಂತರ ಇದನ್ನು ಕ್ಲೀನಿಂಗ ನಾನು ಈಗ ಮಾಡಾಕತ್ತೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಹಂಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಾಮಾನ್ಯವಾಗಿ ಜನರ ಮುಂದೆ ನಾ ಏನಾರೇ ಆರ್ಮಿ ವೈಫ್ ಅಂತ ಹೇಳಿದ ತಕ್ಷಣ ಅವ್ರ ಮನಸ್ಸೊಳಗೆ ಮೊದಲಿಗೆ ಬರೋ ಆಲೋಚನೆ ಏನಪ್ಪ ಅಂದ್ರೆ ನಾವು ಆರ್ಮಿ ಕ್ವಾರ್ಟರ್ಸ್ನಾಗ ಸೇಫಾಗಿ ಮತ್ತು ಸುಂದರವಾದ ಪ್ರಪಂಚದಾಗ ಇರ್ತಾರಂತ ಹೇಳಿ ಎಲ್ಲರೂ ಅನ್ಕೊಂಡಿರ್ತಾರೆ. ಇಲ್ಲೇ ನಮಗೆ ಎಲ್ಲ ಥರದ ಸೌಕರ್ಯ ಮತ್ತು ಸೌಲಭ್ಯ ಇರ್ತೈತೆ ಅಂತೇಳಿ ಅನ್ಕೊಂಡಿರ್ತಾರೆ. ಆದ್ರೆ ನಿಜ ಜೀವನದಾಗ ಯಾವಾಗಲೂ ಹಂಗಿರುವುದಿಲ್ಲ. ಜೀವನದೊಳಗೆ ಒಮ್ಮೆ ಏನಾದರೂ ಪಡ್ಕೋಬೇಕಾದ್ರೆ ಕೆಲವೊಂದು ಟೈಮ್ದಾಗ ಏನನ್ನಾದರೂ ಕಳ್ಕೋಬೇಕಾಕೈತಿ. ನಾವು ಆ ರಾಂಚಿ ಒಳಗೆ 1.5 ವರ್ಷ ಆತ್ರಿ ಇದ್ದ. ಆದ್ರೆ ಕ್ವಾರ್ಟರ್ಸ್ದಾಗ ಇಲ್ಲ, ನಾವು ಹೊರಗಡೆ ಸಿವಿಲ್ ಬಾಡಿಗೆ ಮನೆ ಒಳಗೆ ಅದೀವಿ. ಯಾಕಪ್ಪ ನಾವು ಇಷ್ಟು 1.5 ವರ್ಷ ಆದರೂ ಕ್ವಾರ್ಟ್ರಿಗೆ ಹೋಗಿಲ್ಲ ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ಬೇಕಂತ ಹೇಳಿ ಅಂದ್ಕೊಂಡನ್ನ. ನಾವು ಫಸ್ಟ್ ರಾಂಚಿಗೆ ಬಂದಾಗ ಡೈರೆಕ್ಟಾಗಿ ಆರ್ಮಿ ಕ್ವಾರ್ಟರ್ ನಮಗೆ ಸಿಕ್ಕಿತ್ತು. 10 ತಿಂಗಳು ನಾವು ಆರ್ಮಿ ಕ್ವಾರ್ಟರ್ದಾಗ ಖುಷಿಯಿಂದ ಇದ್ದೀವ್ರಿ. ಅದಾದ ನಂತರ ನಮ್ಮ ಜೀವನದೊಳಗೆ ಒಂದು ಬದಲಾವಣೆ ಆಕತಿ. ಆ ಬದಲಾವಣೆಯಿಂದ ನಮ್ಮ ಮನೆಯವರು ನಮ್ಮನ್ನು 10 ತಿಂಗಳ ನನ್ನ ಮತ್ತು ನನ್ನ ಮಕ್ಕಳನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕಾಕೈತಿ. ನಮ್ಮ ಮನೆಯವರ ನನ್ನ ಮತ್ತು ನನ್ನ ಮಕ್ಕಳನ್ನ ಯಾಕೆ ಒಂಟಿಯಾಗಿ ಬಿಟ್ಟು ಹೋದ್ರು ಅನ್ನೋದು ಒಂದು ದೊಡ್ಡ ಕಥೆ ಐತಿ. ಅದನ್ನು ಇನ್ನೊಂದು ವಿಡಿಯೋದೊಳಗೆ ಪೂರ್ತಿಯಾಗಿ ಹೇಳ್ತೇನೆ ನಿಮಗೆ. ಆದ್ರೆ ಇವತ್ತು ನಾನು ನಿಮಗೆ ನಮ್ಮ ಮನೆಯವರ ವಾಪಸ್ ಬಂದ 7 ತಿಂಗಳಾಗೈತ್ರಿ. ಆದರೂ ಇನ್ನೂ ಸಿವಿಲ್ ಮನೆಯಾಗ ಅದೀವಿ. ಯಾಕೆ ನಮ್ಮಿಂದ ಆದ ಆ ಒಂದು ದೊಡ್ಡ ತಪ್ಪು ಏನು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ಜನವರಿಯಾಗ ಬಂದ ತಕ್ಷಣ ಅವರ ಕ್ವಾರ್ಟರ್ಸ್ಗಾಗಿ ಅಪ್ಲೈ ಮಾಡ್ತಾರೆ. ಅದಾದ ಸ್ವಲ್ಪ ಒಂದು 2-3 ತಿಂಗಳಿಗೆ ನಮಗೆ ಕ್ವಾರ್ಟರ್ಸು ಅಲೌಟ್ ಆಕೈತಿ. ಆದ್ರೆ ಆ ಕ್ವಾರ್ಟರ್ಸ ನಮ್ಮ ಯೂನಿಟ್ನಿಂದ ಭಾಳ ದೂರ ಇತ್ತು. ಸುಮಾರು ಇಲ್ಲಿಂದ 5 ಕಿಲೋಮೀಟರ್ ಇತ್ತು. ಹಾಗಾಗಿ ನಾವೇನು ಮಾಡಿದ್ದೀವಿ, ಒಳಗಡೆ ಕ್ವಾರ್ಟರ್ಸ ತೊಗೋಬೇಕಂಥೇಳಿ ಅಂದ್ಕೊಂಡಿವಿ. ಅಲ್ಲಿಂದ ಒಂದು 10-15 ನಿಮಿಷ ಆಕೈತ್ರಿ. ಅಷ್ಟು ದೂರದ ಕ್ವಾರ್ಟರ್ ಸಿಕ್ಕದ್ ನೋಡಿ ನಾನು ನಮ್ಮ ಮನೆಯವ್ರಿಗೆ ಹೇಳಿನ್ರಿ, ಇಷ್ಟು ದೂರಿಂದ ಕ್ವಾರ್ಟರ್ ತೊಗೊಂಡ ಏನು ಮಾಡ್ತೀರಿ, ನಿಮಗೂ ಹೋಗಾಕ ಬರಾಕ ಭಾಳ ದೂರ ಆಕೈತಿ ಮತ್ತು ಮಕ್ಕಳ ಸ್ಕೂಲಿಗೂ ದೂರ ಆಕೈತಿ. ಅದಕ್ಕೆ ನಾನು ಒಳಗಿನ ಕ್ವಾರ್ಟರ್ ಸಿಗೋವರೆಗೂ ಸ್ವಲ್ಪ ದಿನ ಕಾಯೋನು, ಅದಾದ ನಂತರ ಒಳಗೆ ಹೋದ್ರೆ ಆಯ್ತಂಥೇಳಿ ಹೇಳಿ. ಅದಕ್ಕೆ ಅವರು ಸರಿ ಆಯ್ತಂಥೇಳಿ ಕ್ವಾರ್ಟರ್ನ ಕ್ಯಾನ್ಸಲ್ ಮಾಡಿದರು. ಈಗ ನಮಗೆ ಸಿಕ್ಕ ಕ್ವಾರ್ಟರ ನಾವು ಕ್ಯಾನ್ಸಲ್ ಮಾಡಿದ್ವಿ. ಅದಾದ ನಂತರ ಮತ್ತು 3 ತಿಂಗಳಿಗೆ ನಮಗೆ ಕ್ವಾರ್ಟರ ಲಿಸ್ಟ್ ಒಳಗೆ ಬರೋದಿತ್ತು. ಆ ಟೈಮ್ದೊಳಗೆ ಮತ್ತು 5 ಕಿಲೋಮೀಟ್ರ್ ದೂರ ಇರೋ ಏರಿಯಾದಾಗ ಮತ್ತೊಂದು ಕ್ವಾರ್ಟರ್ ಖಾಲಿ ಆಗತ್ತಿತ್ತು. ಬರ್ತೈತೆ ಅಂಥೇಳಿ ಮತ್ತು ನಾವು ಮುಂದೆ 3 ತಿಂಗಳಿಗೆ ಅಪ್ಲಿಕೇಶನ್ ಬೇಡ ಅಂಥೇಳಿ ಕೊಟ್ಟಿವಿ ನೋಡ್ರಿ. ಒಂದೇ ಬ್ಯಾಡ್ ಅನ್ನೋ ಕಾರಣಕ್ಕೆ ಇನ್ನೂ ಆದರೂ ನಾವು ಸಿವಿಲ್ ಮನೆ ಒಳಗೆ ಇರಬೇಕಾಗಿತ್ತು. ಫ್ರೆಂಡ್ಸ, ನೀವೇ ಹೇಳ್ರಿ, ಇದು ಡಿಸಿಷನ್ ಏನು ತೊಗೊಂಡಲ್ಲ ಇದು ಕರೆಕ್ಟು ತಪ್ಪು ಅಂತ ನೀವು ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಆದ್ರೆ ಇದಕ್ಕಿಂತಲೂ ಇನ್ನೊಂದು ದೊಡ್ಡ ಸಸ್ಪೆನ್ಸ ಬಾಕಿ ಐತಿ. ಅಷ್ಟಕ್ಕೂ ನಮ್ಮ ಮನೆಯವರು ನಮ್ಮನ್ನು ಮತ್ತು ಮಕ್ಕಳನ್ನ 10 ತಿಂಗಳ ನಮ್ಮನ್ನು ರಾಂಚಿ ಒಳಗೆ ಯಾಕೆ ಬಿಟ್ಟು ಹೋಗಬೇಕಾಯ್ತು, ಎಲ್ಲಿಗೆ ಹೋಗಿದ್ರು, ಇದೆಲ್ಲನೂ ನಾನು ನಿಮಗೆ ಮುಂದಿನ ವಿಡಿಯೋದೊಳಗೆ ಭಾಗ 2ದೊಳಗೆ ಹೇಳ್ಬೇಕಂತ ಹೇಳಿ ಅಂದ್ಕೊಂಡನ್ನ. ಜಾಸ್ತಿ ಹೇಳೋದ್ರಿಂದ ವಿಡಿಯೋ ಭಾಳ ಲೆಂತ್ ಆಕೈತಿ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಒಳಗೆ ಹೇಳ್ತೇನೆ. ಗಳನ್ನ ಉಪಯೋಗಿಸಿದ್ರು ಏನೂ ಆಗೋದಿಲ್ಲ ನೋಡ್ರಿ ಈ ರೀತಿ ಇಟ್ಕೊಳ್ಳೋದ್ರಿಂದ. ನೋಡ್ರಿ ಈಗೆಲ್ಲ ಅದನ್ನೆಲ್ಲ ತೆಗೆದಿಟ್ನಿ.
ಇನ್ನು ಕಸ ಹೊಡೆದ ಪೂರ್ತಿ ಒಂದ್ಸಲ ಪರ್ಶಿ ವರ್ಷ ಜಳಕ ಆತಿ ಮಾಡಿದ್ನು ಬಾಂಡೆ ಎತ್ತಿಟ್ಟಿಟ್ಟನ್ನು ನೋಡ್ರಿ. ಈಗ ನಾನು ಜಳಕ ಆತಿ ಮಾಡೀನಿ, ಜಳಕ ಆಯಿತು. ಹಂಗೆ ದೇವ್ರ ಪೂಜೆನೂ ಮಾಡೀನಿ ಮತ್ತು ನಾಷ್ಟಾನೂ ಮಾಡೀನಿ. ಇವತ್ತು ನಾಷ್ಟಾಕ ನಾನು ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ನಿ. ಆರಾಧ್ಯ ಅಕ್ಕೂ ಅದನ್ನು ತಿಂದು ಚಪಾತಿನ ಕಟ್ಕೊಂಡು ಹೋಗ್ಯಾರ. ಇವತ್ತು ನಾಷ್ಟಾಕ ಅಂಥೇಳಿ ಏನು ಬೇರೆ ಮಾಡೋಕ್ಕೆ ಹೋಗಿದ್ದಿಲ್ರಿ, ಚಪಾತಿನ ಮಾಡೀನಿ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು. ಅರ್ಬಿ ಎತ್ತಿ ಒಗ್ದನ ಅವನ್ನ ಒಣಗಿ ಹಾಕಬೇಕು. ಅದಾದ ನಂತರ ನಾನು ಇವತ್ತು ಅಡುಗೆ ಏನು ಮಾಡ್ತೇನೆ ಅಂಥೇಳಿ ತೋರಿಸ್ತೇನೆ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ. ಬರೀ ಈಗ ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋಣಂತ, ಅಡುಗೆ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ, ನಾನು ಇವತ್ತು ಸ್ವಲ್ಪ ಒಗ್ಗರ್ಣೆ ಅನ್ನ ಮಾಡ್ಕೋಬೇಕಂಥೇಳಿ ಉಳ್ಳಾಗಡ್ಡಿ, ಕ್ಯಾರೆಟ, ಬೀನ್ಸ, ಇದು ಇಲ್ಲಿ ಗ್ರೀನ್ ಚಿಲ್ಲಿ ಐತಿ, ಹಂಗೆ ಇದು ದಪ್ಪ ಮೆಣ್ಸಿಕಾಯಿ, ಬೀಟ್ರೋಟ, ಇದು ಪೊಟ್ಯಾಟೊ ಮತ್ತು ಟೊಮ್ಯಾಟೊ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡನೀಗ. ಈಗ ನಾನು ಸ್ವಲ್ಪ ಒಗ್ಗರಣೆ ಅನ್ನ ಮಾಡ್ಬೇಕಂಥೇಳಿ ಅಂದ್ಕೊಳತನ. ಮುಂಜಾನೆ ಚಪಾತಿ ಮಾಡಿದ್ನೆಲ್ಲ, ಅದಕ್ಕೋಸ್ಕರ ಈಗ ನೋಡ್ರಿ ಅಕ್ಕಿ ಸಹಿತ ತೊಳೆದಿಟ್ಕೊಂಡನ, 1 ಗ್ಲಾಸ್ ಅಕ್ಕಿ. ಇವತ್ತು ಏನಾರು ಸ್ಪೆಷಲ್ಲಾಗಿ ಖಾರವಾಗಿ ತಿನ್ಬೇಕಂಥೇಳಿ ಮುಂಜಾನಿಂದ ಅನ್ಸಾತಿತ್ತ. ಅದಕ್ಕೋಸ್ಕರ ನಾನು ಇವಾಗ ಒಗ್ಗರಣೆ ಅನ್ನ ಮಾಡ್ಕೊಳತನ. ಕಾಯಿಪಲ್ಲೆ ಹೆಂಗಿದ್ರು ಭಾಳ ಇತ್ತಲ್ಲ, ಅದಕ್ಕೆ ಎಲ್ಲನೂ ಹಾಕೊಂಡ ಮಾಡ್ಕೊಂಡ್ರೆ ಆಯ್ತಂಥೇಳಿ ನಾನು ಮನೆ ಒಳಗೆ ಮಾಡಿದಂಥ ಮಸಾಲೆ ಯೂಸ್ ಮಾಡ್ತನ್ನ. ಹೊರಗಡೆಯಿಂದ ಪ್ಯಾಕೆಟ್ ಹತ್ತಿ ತಂದ ಹಾಕೋದಿಲ್ಲ. ಇವರ ಕಾಳತಿ ಹಾಕಿದ್ರೆ ದಾಲ್ಚಿನ್ನಿ, ಲವಂಗ ಮತ್ತು ಎಲ್ಲನೂ ತೆಗೆದ ಸೈಡ್ ಇಡಕ್ಕೆ ಹತ್ತಾರ. ಅದಕ್ಕೋಸ್ಕರ ತೆಗೆದ ಸೈಡ್ ಇಡೋ ಬದಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನೆ. ಅದನ್ನು ಎಲ್ಲದಕ್ಕೂ ಈ ಥರ ಯೂಸ್ ಮಾಡ್ಕೋತಾನೆ. ನೋಡ್ರಿ, ಎಲ್ಲ ವೆಜಿಟೇಬಲ್ಲು ಫ್ರೈ ಆದ ನಂತರ ಅಕ್ಕಿ ಹಾಕೋತಾನ. ಅಕ್ಕಿ ಹಾಕೊಂಡ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕೋತನು. ಹಾಕೊಂಡಾದ ನಂತರ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕೊಂಡ ಈಗ 3 ಸೀಟಿ ಹಾಕಿಸ್ಕೊತಾನ. ನಾನು ಇವತ್ತು ವೆಜಿಟೇಬಲ್ ಪಲಾವ್ ಜೊತೆ ದಹಿ ತಡಕ ಮಾಡ್ಬೇಕಂಥೇಳಿ ಅಂದ್ಕೊಳತ್ತೀನಿ. ಬರ್ರಿ ಹೆಂಗೆ ಮಾಡ್ತಾನಂಥೇಳಿ ತೋರಿಸ್ತೇನೆ ನಾನು ನಿಮಗೂ. ಈಗ ಬೊಗಾಣಿ ಇಟ್ಟು ನೋಡ್ರಿ, ಸಾಸ್ಮಿ ಹಾಕೊಂಡನ, ಸಾಸ್ಮಿ ಸಿಡಿಯಾಕತ್ತಾವ. ಈಗ ಜೀರಿಗೆ ಹಾಕೋತ, ಅದಕ್ಕೆ ಈಗ ಕೆಂಪು ಮೆಣಸಿನ್ಕಾಯಿ ಹಾಕೋತ್ನ. ಅದಾದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ನೋಡ್ರಿ. ಈಗ ಬೆಳ್ಳುಳ್ಳಿ ಹಾಕೋತನ, ಒಂದಿಟ ಸ್ವಲ್ಪ ಉಪ್ಪು ಹಾಕೋತನು, ಅರಿಶಿನ ಪುಡಿ, ಖಾರ ಪುಡಿ ನೋಡ್ರಿ. ಈಗ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಂಥ ಮೊಸರನ್ನು ಕಡ್ದು ಇಟ್ಕೊಂಡನು. ಇದನ್ನು ಈಗ ಅದಕ್ಕೆ ಹಾಕ್ತಾನೆ ರೀ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾನೆ. ಒಂದು 2-3 ನಿಮಿಷ ಒಂದಿಟ ಕಾಸ್ಕೋಬೇಕು. ಇದನ್ನು ಭಾಳ ಕಾಸ್ಕೊಳಂಗಿಲ್ಲ, ಭಾಳ ಕಾಸ್ಕೊಂಡ್ರೆ ಹೊಡಿತೈತಿ. ಇದೇನು ಖಾರ ಪುಡಿ ಆಗಲಿ ಅರಿಶಿನ ಪುಡಿ ಆಗಲಿ ಇದ್ರ ಜೊತೆ ಮಿಕ್ಸ್ ಆಗ್ಬೇಕಾ ಚಲೋ ತಂಗಿ ಅನ್ಕತ್ತಕ ಸ್ವಲ್ಪ ಕಾಸ್ಕೋರಿ. ಇದು ನೋಡ್ರಿ, ಈಗ ಕಲರ್ ಚೇಂಜ್ ಆಗಾಕತ್ತೈತಲ್ಲ. ಇನ್ನು ಇದನ್ನು ವೆಜಿಟೇಬಲ್ ಪಲಾವ್ ಜೊತೆ ಐತಲ್ಲ, ಈ ದಹಿ ತಡಕ ಬೆಸ್ಟ್ ಕಾಂಬಿನೇಷನ್. ಒಂದ್ಸಲಿ ನೀವು ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ನನಗೂ ಹೇಳ್ರಿ. ಇವತ್ತು ಮನೆ ಒಳಗೆ ಸ್ವಲ್ಪ ಹಾಲು ಜಾಸ್ತಿ ಇದ್ದು ನಿನ್ನೆ ಬರಬೇಕಾದ್ರೆ ಅವರ 2 ಪ್ಯಾಕೆಟ್ ತೊಗೊಂಬಂದಿದ್ರ, ಮಣ್ಣಿ ಬಿಟ್ಟು ಬಂದಿದ್ರು ಅಂಥೇಳಿ ಇವತ್ತು 2 ತೊಗೊಂಬಂದಿರ. ಹಾಗಾಗಿ ನಾನು ಪಾಯಸ ಮಾಡಾತನ. ನೋಡಿರಿ, ಶಾವಿಗೆ ಹಾಕೊಂಡನ. ಶಾವಿಗೆಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ, ಸ್ವಲ್ಪ ತುಪ್ಪ ಹಾಕೊಂಡ ಹುರ್ಕೋತನು. ಹುರ್ಕೊಂಡು ಅದನ್ನು ಕಾದಂಥ ಹಾಲಿಗೆ ಹೋದಾಡತ್ತಿದ್ದು ಹಾಲು ಅದಕ್ಕೆ ಹಾಕ್ಕೊಂಡು, ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕೊಂಡ ಸ್ವಲ್ಪ ಮ್ಯಾಲೆ ಅದಕ್ಕೆ ತುಪ್ಪ ಹಾಕೋಬೇಕ್ರಿ. ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಕೈತಿ. ನೋಡ್ರಿ, ನಮ್ಮ ಮನೆಯವರ ಈಗ ಡ್ಯೂಟಿಯಿಂದ ಬಂದಾರ. ಅಡುಗೆ ರೆಡಿ ಆಯಿತು. ಅಷ್ಟೊತ್ತಾಗೆ ಮಣಿಯವರು ಬಂದಿದ್ದರು ಮತ್ತು ಆರಾಧ್ಯ ಅಕ್ಕೂ ಸ್ಕೂಲಿಂದ ಬಂದರು. ಅವರ ಕೈಕಾಲು ಮರಿ ತೊಗೊಳಕತ್ತಾರ. ನಾನು ಎಲ್ಲ ಅಡುಗೆನ ತಂದು ಇಟ್ಕೊಳತ್ತೀನಿ. ಇನ್ನು ಊಟ ಮಾಡ್ತೀನಿ ನೋಡ್ರಿ. ಚಪಾತಿ ಮತ್ತು ಪಲ್ಯ, ಉಪ್ಪಿನಕಾಯಿ, ಪಾಯಸ, ಹಂಗೆ ದಹಿ ತಡಕ ಮತ್ತು ಒಗ್ಗರಣೆ ಅನ್ನ ಓಪನ್ ಮಾಡೀನಿ. ನೋಡ್ರಿ ಎಷ್ಟು ಚಲೋ ತಂಗಿ ಉದುರಾಗೈತಿ. ಮತ್ತು ಎಲ್ಲ ಥರ ಕಾಯಿಪಲ್ಯನೂ ಹಾಕೊಂಡೇನಲ್ಲ, ಚಂದ ಕಾಣತಿತ್ತ ನೋಡ್ರಿ. ರೆಡಿ ಆಗೈತಿ ಊಟ ಮಾಡೋನು. ಬರ್ರಿ ನೀವು ಊಟ ಮಾಡೋರಂತ.
ನಮ್ಮ ಆರಾಧ್ಯ ಅಕ್ಕುಗ ಖೀರ ತಂದ್ರೆ ಭಾಳ ಇಷ್ಟ. ಅವ್ರಿಗೋಸ್ಕರನೇ ಎಸ್ಪೆಷಲಿ ನಾನು ಮನೆ ಒಳಗೆ ಜಾಸ್ತಿ ಮಾಡೋದು ಖೀರ. ನೋಡ್ರಿ ಇವತ್ತು ಹೊರಗೆ ಎಷ್ಟು ಮಾಡಾಗೈತಿ, ಮಳೆ ಬರುವಂಗೈತಿ, ಪೂರ್ತಿ ಕಪ್ಪಾಗೈತಿ, ಫುಲ್ ಜೋರು ಮಳೆ ಬರ್ತೈತಿ ಕಾಣ್ತೈತಿ. ನೋಡ್ರಿ ಇಲ್ಲಿ ಗುಡ್ಡದೊಳತ್ತಿಗೆ ಹೆಂಗಾಗೈತಿ ಮಳೆ. ನಾನು ಆಗ ಮಾಡಿ ಹಾಕಿದ್ದು ನೋಡಿ ಭಾಳ ಜೋರು ಮಳೆ ಬರ್ತೈತಿ ಆಂಬಲ್ಲತ್ ಹೇಳಿ ಅಂದ್ಕೊಂಡಿದ್ನಿ. ಆದರೆ ಮಳೆ ಹೆಂಗೆ ಸಣ್ಣಂಗೆ ಆಗಾಕತ್ತೈತಿ, ಜೋರಿಲ್ಲ, ಸಣ್ಣ ಐತಿ. ಸಿಕ್ಕಾಪಟ್ಟಿ ಮಳೆ ಬರೋಗತ್ತೆ, ಪೂರ ಕತ್ಲಾದಂಗೆ ಆಗೈತಿ ಹೊರಗೆ. ಆದ್ರೆ ಸಣ್ಣಂಗೆ ಮಳೆ ಆಗತೈತಿ. ಈಗ ಕಾಣವಲ್ದ ಐತಿ ಮಳೆ, ಆದ್ರೆ ಕಾಣವಲ್ದ. ನೋಡ್ರಿ ನಮ್ಮ ಅಕ್ಕ ಸ್ಕೂಲಿಂದ ಬಂದ ಊಟ ಅತಿ ಮಾಡಿ ಇಲ್ಲೇ ಎಲ್ಲಿ ಕೂತಿದ್ಲ ಅಲ್ಲೇ ಮುಕ್ಕೊಂಡಾಳ. ಹೊರಗೆ ಮಳೆ ಆಗತೈತಿ, ಥಂಡಿ ಹತ್ತಿರ್ಬೋದು ಅಂತೇಳಿ ನಾನು ಟವಲ್ ತಂದ ಹಚ್ಚೀನಿ. ಈಗ ನೋಡು ಅಡ್ಡಾಡಕತ್ತಾಳ್ರಿ. ಈಗ ಮಧ್ಯಾಹ್ನ ಮಣಗುದಿಲ್ಲ. ಹಂಗೆ ಇವತ್ತು ನಮ್ಮ ಮನೆಯವರು ಬರ್ಬೇಕಾದ್ರೆ ಜೋಳದ ಹಿಟ್ಟು ಬೀಸಿಸ್ಕೊಂಬಂದಾರೆ. ಇಷ್ಟು ದಿನ ಆದ್ಮ್ಯಾಗ ತೊಗೊಂಬಂದಾರ ನೋಡ್ರಿ. ಇಲ್ಲೈತಿ ಎಷ್ಟು ಒಂದು 20-25 ದಿನ ಆತ್ಲಾರು, ಒಂದು 25 ದಿನ ಆತು ನೋಡ್ರಿ. ಇಷ್ಟು ದಿನ ಒಟ್ಟ ರೊಟ್ಟಿನ ತಿಂದಿದ್ದಿಲ್ಲ ಜೋಳದ್ದು. ಇವತ್ತು ಬೀಸಿಸ್ಕೊಂಬಂದಾರ. ನಿನ್ನೆ ಕೊಟ್ಟಿರಂತ ಹಿಟ್ಟು ಬೀಸಾಕ. ಇವತ್ತು ಡ್ಯೂಟಿಯಿಂದ ಬರ್ಬೇಕಾದ್ರೆ ಬರುವಾಗ ತೊಗೊಂಡು ಬಂದಾರ. ಇದನ್ನು ದೆಬ್ಬಿಗೆ ತೆಗೆದಿಟ್ಬೋದ್ನ. ಜೋಳ ತೊಗೊಂಡು ಬೀಸಿಸ್ತೀವಿ. ಹಿಟ್ಟು ಸಿಗ್ತೈತಿ, ಹಿಟ್ಟು ಆದ್ರೆ ಸರಿ ಇರೋದಿಲ್ಲ, ಭಾಳ ದಿನ ಆಗಿರ್ತೈತಿ. ಅವ್ರು ಬೀಸಿಟ್ಟಿರ್ತಾರೆ, ಮತ್ತು ಮಾಡಿದರೆ ಜಿಗುಟು ಬರೋದಿಲ್ಲ, ಟೇಸ್ಟು ಇರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಫ್ರೆಶ್ ಜೋಳ ತೊಗೊಂಡು ಒಂದು 4 kg ಜೋಳಕ್ಕೆ 1-2 ಕಿಲೋ ಅಕ್ಕಿ ಸೇರಿಸಿ ಬೀಸಿಸ್ಕೊಂಬಂದಾರ ನೋಡ್ರಿ. ಇದನ್ನು ದೆಬ್ಬಿಗೆ ತೆಗೆದ ಇಡ್ಬೇಕು. ನಿದ್ದು ಬರೋದೈತೆ ನಾನು ಒಳಗೆ ಹೋಗಿ ಮಕ್ಕೋಗ್ಲಪ್ಪ. ಆರಕ್ಕ ನೋಡ್ರಿ ಇಲ್ಲಿ ಮಕ್ಕೊಂದಾಳ. ಆರು ಹೋಗಿ ಮಕ್ಕೋ ಒಳಗೆ. ತರಿ ಪೆನ್ ಬೇಡ? ಹಾಂ ಸರಿ. ಪೆನ್ ತಲೆ ತುರುಕ್ತಾರನ? ಸರಿ ನೋಡಿ. ನಿಮ್ಮ ಪಪ್ಪ ಡ್ಯೂಟಿಗೆ ಹೋಗುವಾಗ ಮಳೆ ಜಾಸ್ತಿ ಆಗತಿ, ಹಾಕೊಂಡಾಗ ಸಣ್ಣ ಇರ್ತೈತಿ. ಗಜ ಹಾಕ್ನೇನು ಬಾ. ನೆಗಡಿ ಬತ್ತಂದ್ರೆ